ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ವಿಶ್ವೇಶ್ವರ ಭಟ್ ಅವರ ಆವಿಷ್ಕಾರದ ಹರಿಕಾರ, ಬುದ್ಧಿಶಾಲಿ ಇಸ್ರೇಲಿಗಳು ವಿಶ್ವವನ್ನು ಬದಲಿಸಿದ ಪರಿ. ಅಧ್ಯಾಯ 8. ಕಾಲಿಲ್ಲದವರು ನಡೆಯಬಲ್ಲರು. ಬಾಗಿದವರನ್ನು ನೆಟ್ಟಗೆ ನಿಲ್ಲಿಸುವ ವಿಶ್ವ ಸಮ್ರಾಟನೇ, ನೀನೇ ಪುಣ್ಯವಂತ. ಯಹೂದಿಗಳ ಬೆಳಗಿನ ನಿತ್ಯ ಪ್ರಾರ್ಥನೆ. ಅವನು ಮತ್ತೆ ನಡೆಯಲು ಸಾಧ್ಯವೇ ಇರಲಿಲ್ಲ. ಪೋಸ್ಟ್ನಲ್ಲಿ ಬಂದ ಒಂದು ಕೂಪನ್ನಿಂದ ಇದೆಲ್ಲ ಶುರುವಾಯಿತು. 1996ರಲ್ಲಿ ಲಿಲಿ ಗೋಫರ್ ಎಂಬ ಮಹಿಳೆ ಇಸ್ರೇಲ್ನ ಉತ್ತರ ಜಿಲ್ಲೆಯಲ್ಲಿರುವ ದೊಡ್ಡ ನಗರ ನಜರತ್ನ ಮಾಲ್ ಒಂದಕ್ಕೆ ಹೋಗಿದ್ದಳು. ಗಂಡನಿಗೆ ಜೀನ್ಸ್ ಪ್ಯಾಂಟ್ ತರಬೇಕಿತ್ತು. ವಾಪಸ್ ಬರುವಾಗ ಕ್ಯಾಶ್ ಕೌಂಟರ್ನಲ್ಲಿ ಲಾಟರಿ ಫಾರಂ ತುಂಬಿಸಿಕೊಳ್ಳುತ್ತಿದ್ದರು. ಗೆದ್ದರೆ ಕ್ವಾಡ್ ಬೈಕ್ ಬಹುಮಾನ. ಕೆಲ ವಾರಗಳ ನಂತರ ಅವಳು ಗೆದ್ದೂ ಬಿಟ್ಟಿದ್ದಳು. ಅವಳ ಗಂಡ ಡಾಕ್ಟರ್ ಯಾಮಿಟ್ ಗೋಫರ್ಗೆ ಇದರಲ್ಲೆಲ್ಲ ಆಸಕ್ತಿ ಇರಲಿಲ್ಲ. ಕ್ವಾಡ್ ಬೈಕ್ ಮನೆಗೆ ಬಂದ ಮೇಲೆ ಅರ್ಧ ದುಡ್ಡಿಗೆ ಅದನ್ನು ಪಕ್ಕದ ಮನೆಯವನಿಗೆ ಮಾರಿಬಿಟ್ಟ. ಆದರೆ ಕೆಲ ದಿನಗಳ ನಂತರ ಮಕ್ಕಳು ತಕರಾರು ಮಾಡತೊಡಗಿದರು. ಅದನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದರೆ ನಾವೆಲ್ಲ ಆಟವಾಡಬಹುದಿತ್ತು, ಈಗ ನಮಗದು ಬೇಕೇ ಬೇಕು ಎಂದು ಗಂಟು ಬಿದ್ದರು. ಅವರನ್ನು ಸಮಾಧಾನಪಡಿಸಲು ಗೋಫರ್ 2 ಕ್ವಾಡ್ ಬೈಕ್ಗಳನ್ನು ಬಾಡಿಗೆಗೆ ತಂದು ಮಕ್ಕಳ ಜೊತೆಗೆ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಬೆಟ್ಟದಂತಹ ಜಾಗದಲ್ಲಿ ಓಡಿಸಲು ಹೋದ. ಮಕ್ಕಳು ಖುಷಿಯಾಗಿದ್ದಾರೆಂದು ಅವನೂ ಖುಷಿಯಾಗಿದ್ದ. ಬೈಬಲ್ನಲ್ಲಿ ಹೇಳಿದಂತಹ ಸುಂದರ ಹಳ್ಳಿಯದು. ಹೆಸರು ಸೆಪೋರಿಸ್. ಅದರ ಹೊರವಲಯದಲ್ಲಿ ಗೋಫರ್ ಹಾಗೂ ಮಕ್ಕಳು ಕ್ವಾಡ್ ಬೈಕ್ ಓಡಿಸುತ್ತಿದ್ದರು. ಗೋಫರ್ ತನ್ನ ಮಗಳ ಜೊತೆ ಒಂದು ಬೈಕ್ನಲ್ಲಿದ್ದ. ಮಗ ಇನ್ನೊಂದನ್ನು ತಾನೇ ಓಡಿಸಿಕೊಂಡು ಹೋಗಿದ್ದ. ಧೂಳಿನ ದಾರಿಯಲ್ಲಿ ಅಬ್ಬರಿಸುತ್ತಾ ಕ್ವಾಡ್ ಬೈಕ್ಗಳು ಓಡುತ್ತಿದ್ದವು. ಸ್ವಲ್ಪ ಹೊತ್ತಿನಲ್ಲೇ ಗೋಫರ್ನ ದುರದೃಷ್ಟಕ್ಕೆ ಅವನ ಬೈಕ್ನ ಬ್ರೇಕ್ ಫೇಲ್ ಆಯಿತು. ನಿಯಂತ್ರಣಕ್ಕೆ ಸಿಗದ ಬೈಕ್ ಅತ್ತಿತ್ತ ಧಾವಿಸಿ ಮರವೊಂದಕ್ಕೆ ಡಿಕ್ಕಿ ಹೊಡೆಯಿತು. ಮಗಳು ಏನೂ ಗಾಯವಿಲ್ಲದೆ ಪಾರಾಗಿದ್ದಳು. ಆದರೆ ಗೋಫರ್ನ ಕುತ್ತಿಗೆ ಮರದ ರೆಂಬೆಗೆ ಬಡಿಯಿತು. ನೆಲದ ಮೇಲೆ ಬಿದ್ದಿದ್ದ ಡಾಕ್ಟರ್ ಗೋಫರ್ ಕಂಗಾಲಾಗಿ ಮೇಲೆ ನೋಡುತ್ತಿದ್ದ. ನನಗೆ ಏನೂ ಸೂಚಿಸುತ್ತಿರಲಿಲ್ಲ, ಯಾವ ಅನುಭವವೂ ಆಗುತ್ತಿರಲಿಲ್ಲ. ಆ ಕ್ಷಣವೇ ನನಗೆ ಏನಾಗಿದೆ ಎಂಬುದು ತಿಳಿಯಿತು ಎಂದು ನೆನಪಿಸಿಕೊಳ್ಳುತ್ತಾನೆ ಗೋಫರ್. ಈ ಅಪಘಾತಕ್ಕೂ ಮುಂಚೆ ಅವನೊಂದು ವೈದ್ಯಕೀಯ ಸಲಕರಣೆಗಳನ್ನು ತಯಾರಿಸುವ ಕಂಪನಿ ಹುಟ್ಟುಹಾಕಿದ್ದ. ಆಪರೇಷನ್ ಥಿಯೇಟರ್ನಲ್ಲಿ ಬಳಸುವ ಎಂಆರ್ಐ ಉಪಕರಣಗಳನ್ನು ಆ ಕಂಪನಿಯಲ್ಲಿ ತಯಾರಿಸಲಾಗುತ್ತಿತ್ತು. ಈಗ ಮರಕ್ಕೆ ಡಿಕ್ಕಿ ಹೊಡೆದು ಬಿದ್ದುಕೊಂಡಿದ್ದಾಗ ತನಗೆ ಮರಗಟ್ಟಿದಂತೆ ಆಗಿರುವುದಕ್ಕೆ ಏನು ಕಾರಣವೆಂಬುದು ಅವನಿಗೆ ಅರ್ಥವಾಗಿತ್ತು. ಮಕ್ಕಳು ಓಡುತ್ತಾ ಅವನಿದ್ದಲ್ಲಿಗೆ ಬಂದರು. ನನ್ನನ್ನು ಮುಟ್ಟಬೇಡಿ ಎಂದು ಕೂಗಿ ಹೇಳಿ ಅವರಿಗೆ ದೂರದಲ್ಲೇ ನಿಲ್ಲುವಂತೆ ಸೂಚಿಸಿದ. ಅವನೀಗ ನರದ ಸಮಸ್ಯೆಯಿಂದ ಕಾಲಿನ ಸ್ವಾಧೀನ ಕಳೆದುಕೊಂಡವನಂತೆ ಕ್ವಾಡ್ರಿಪ್ಲೆಜಿಕ್ ಆಗಿದ್ದ. ಅಂದರೆ ಅವನಿಗೆ ಪಾರ್ಶ್ವವಾಯು ಹೊಡೆದಿತ್ತು. ತಾನಿನ್ನು ಯಾವತ್ತೂ ನಡೆಯಲು ಸಾಧ್ಯವಿಲ್ಲವೆಂದು ಅಲ್ಲೇ ಅವನಿಗೆ ಗೊತ್ತಾಗಿತ್ತು. ಮುಂದಿನ 9 ತಿಂಗಳು ದುಃಖದ ದಿನಗಳು. ನಿರೀಕ್ಷೆಯಂತೆ ಗೋಫರ್ಗೆ ಕುತ್ತಿಗೆಯಿಂದ ಹಿಡಿದು ಕಾಲಿನವರೆಗೆ ಪಾರ್ಶ್ವವಾಯು ಹೊಡೆದಿತ್ತು. ಕೈಗಳು ಸ್ವಲ್ಪ ಅಲುಗಾಡುತ್ತಿದ್ದವಷ್ಟೇ. ಅವುಗಳ ಸಹಾಯದಿಂದ ಕ್ರಮೇಣ ಎಲೆಕ್ಟ್ರಾನಿಕ್ ವೀಲ್ಚೇರ್ ಬಳಸುವುದು ಹೇಗೆಂಬುದನ್ನು ಕಲಿತುಕೊಂಡ. ಅದರಿಂದ ಸ್ವಲ್ಪ ಅನುಕೂಲವಾಗಿತ್ತು. ಆದರೆ ತನಗೆ ಹೀಗಾಗಿ ಹೋಯಿತಲ್ಲ ಎಂದು ಅಸಹಾಯಕತೆ ಕಾಡುತ್ತಿತ್ತು. ತನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೆಂದು ಚಡಪಡಿಸುತ್ತಿದ್ದ. 2 ತಾಸಿಗಿಂತ ಹೆಚ್ಚು ಹೊತ್ತು ಕುಳಿತುಕೊಂಡಿರಲು ಅವನಿಗೆ ಸಾಧ್ಯವೇ ಆಗುತ್ತಿರಲಿಲ್ಲ. ದೊಡ್ಡದಾದ ಕಪ್ಪು ರಂಧ್ರದಲ್ಲಿ ದಿಕ್ಕು ತೋಚದಂತೆ ಕುಳಿತಂತಾಗುತ್ತಿತ್ತು. ಅವನಿಗೆ ಎದುರಾದ ಅತಿ ದೊಡ್ಡ ಸಮಸ್ಯೆಯೆಂದರೆ ಬಾತ್ರೂಮಿಗೆ ಹೋಗುವುದು. ಗಾಲಿ ಕುರ್ಚಿಗೆ ಅಂಟಿಕೊಂಡ ಬಹುತೇಕರಿಗೆ ಎದುರಾಗುವ ಸಮಸ್ಯೆ ಇದು. ಇಡೀ ದಿನ ಕುಳಿತೇ ಇರುವ ಇವರಿಗೆ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುವುದಿಲ್ಲ. ಹೀಗಾಗಿ ಮಲವಿಸರ್ಜನೆ ಕೂಡ ಸರಿಯಾಗಿ ಆಗುವುದಿಲ್ಲ. ಅದರಿಂದ ರಕ್ತವಿಷ ಅಥವಾ ಸೆಪ್ಸಿಸ್ ಉಂಟಾಗಬಹುದು. ಕೊನೆಗೆ ಸಾವೂ ಸಂಭವಿಸಬಹುದು. ಪಾರ್ಶ್ವವಾಯುವಿಗೆ ತುತ್ತಾದ ಅನೇಕರು
ತಮ್ಮ ಗುದದ್ವಾರದೊಳಗೆ 2 ಬೆರಳು ತೂರಿಸುವಂತೆ ಮನೆಯವರಿಗೆ ಹೇಳಿ ತನ್ಮೂಲಕ ಮಲವಿಸರ್ಜನೆಗೆ ಪ್ರಯತ್ನಿಸುವುದೂ ಇದೆ. ಇದು ಬಹಳ ನೋವಿನ ಪ್ರಕ್ರಿಯೆ. ಕೆಲವೊಮ್ಮೆ ಇದಕ್ಕೆ ಗಂಟೆಗಟ್ಟಲೆ ಹಿಡಿಯುತ್ತದೆ. ಹೀಗಾಗಿ ಪಾರ್ಶ್ವವಾಯುವಿಗೆ ತುತ್ತಾದ ಕೆಲವರು ಇದಕ್ಕೊಂದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುತ್ತಾರೆ. ಆ ಶಸ್ತ್ರಚಿಕಿತ್ಸೆಯಲ್ಲಿ ಹೊಟ್ಟೆಗೊಂದು ರಂಧ್ರ ಕೊರೆದು ಅಲ್ಲಿ ಅಳವಡಿಸಿದ ಪೈಪ್ನ ಮೂಲಕ ಮಲ ಸೀದಾ ಹೊರಗೆ ಬಂದು ಒಂದು ಬ್ಯಾಗ್ನಲ್ಲಿ ಸಂಗ್ರಹವಾಗುತ್ತದೆ. ಎಷ್ಟೇ ತೊಂದರೆ ಕಿರಿಕಿರಿಯಾದರೂ ಗೋಫರ್ ತಾನು ಸಾಧ್ಯವಾದಷ್ಟು ಸ್ವತಂತ್ರವಾಗಿ ಬದುಕಬೇಕೆಂದು ಪ್ರಯತ್ನಿಸುತ್ತಿದ್ದ. ಮೊದಲಿಗೆ ಅವನಿಗೆ ಹಲ್ಲುಜ್ಜುವುದಕ್ಕೂ ಆಗುತ್ತಿರಲಿಲ್ಲ. ವೈದ್ಯರು ಅದಕ್ಕೊಂದು ಮೆಷೀನ್ ಕೊಟ್ಟಿದ್ದರು. ಆದರೆ ಇವನು ಅದನ್ನು ಬಳಸಲಿಲ್ಲ. ಹೇಗೋ ಮಾಡಿ ತಾನೇ ಬ್ರಷ್ ಮಾಡಿಕೊಳ್ಳುವುದಕ್ಕೆ ಅಭ್ಯಾಸ ಮಾಡಿಕೊಂಡ. ಹಲವು ತಿಂಗಳ ಕಾಲ ಅವನಿಗೆ ಪೆನ್ನು ಹಿಡಿದು ಬರೆಯುವುದಕ್ಕೂ ಶಕ್ತಿ ಇರಲಿಲ್ಲ. ಸತತವಾಗಿ ಪ್ರಯತ್ನಿಸಿ ಅದನ್ನೂ ಅಭ್ಯಾಸ ಮಾಡಿಕೊಂಡ. ಗೋಫರ್ ಹೇಳುತ್ತಾನೆ, ನೀವು ಅಂತಹದ್ದೊಂದು ಅಗಾಧ ಆಳದ ಕಪ್ಪುರಂಧ್ರಕ್ಕೆ ಬಿದ್ದ ಮೇಲೆ ನಿಮಗಿರುವುದು ಒಂದೇ ಒಂದು ಆಶಾಭಾವನೆ. ನಾನು ಇದಕ್ಕಿಂತ ಕೆಳಗೆ ಹೋಗಲು ಸಾಧ್ಯವಿಲ್ಲ. ಹೀಗಾಗಿ ಮೇಲೆ ಬರಲು ಪ್ರಯತ್ನಿಸಬಹುದು. ಗೋಫರ್ಗೆ ಬೇರೆಲ್ಲದಕ್ಕಿಂತ ಹೆಚ್ಚು ಮಾನಸಿಕವಾಗಿ ಹಿಂಸೆಯಾಗುತ್ತಿತ್ತು. ಅವನು ಜಾಸ್ತಿ ನೋವು ತಿನ್ನದೆ ಗುಣಮುಖನಾಗಲಿ ಎಂದು ವೈದ್ಯರು ಹೆಚ್ಚು ಡೋಸ್ನ ಪೇನ್ ಕಿಲ್ಲರ್ ಹಾಗೂ ಇತರ ಔಷಧಿಗಳನ್ನು ನೀಡುತ್ತಿದ್ದರು. ಅದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ ಇತ್ತು. ಅವನ ಬುದ್ಧಿಶಕ್ತಿ ಕುಂಠಿತವಾಯಿತು. ಐಕ್ಯೂ ಕಡಿಮೆಯಾಯಿತು. ನಾನೊಬ್ಬ ದಡ್ಡ ಎಂದು ಕ್ರಮೇಣ ಅವನಿಗೇ ಅನ್ನಿಸತೊಡಗಿತು. ಆದರೂ ಗೋಫರ್ ಬಿಡಲಿಲ್ಲ. 1997ರ ಜನವರಿಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ. ಮನೆಗೆ ಹೋದ ಸ್ವಲ್ಪ ದಿನಗಳಲ್ಲೇ ಔಷಧ ಸೇವಿಸುವುದನ್ನು ನಿಲ್ಲಿಸಿಬಿಟ್ಟ. ಬಹುಶಃ ಅದು ಅವನು ಕೈಗೊಂಡ ಸಾರ್ವಕಾಲಿಕ ಅತ್ಯುತ್ತಮ ನಿರ್ಧಾರ. ಆಗ ಕ್ರಮೇಣ ಅವನಿಗೆ ಕವಿದಿದ್ದ ಮಂಪರು ದೂರವಾಗತೊಡಗಿತು. ಬುದ್ಧಿಶಕ್ತಿ ಮರಳಿ ಬರತೊಡಗಿದಾಗ ತನ್ನ ಸ್ಥಿತಿ ಸುಧಾರಿಸಿಕೊಳ್ಳಲು ಏನು ಮಾಡಬಹುದು ಎಂದು ಯೋಚಿಸತೊಡಗಿದ. ಅವನಿಗೆ ತಾನೀಗ ಮತ್ತೆ ಮನುಷ್ಯನಾದೆ ಅನ್ನಿಸತೊಡಗಿತ್ತು. ಯೋಚನಾ ಶಕ್ತಿ ಮರಳಿ ಗಳಿಸಿಕೊಂಡ ಮೇಲೆ ಗೋಫರ್ ಹೇಗೆ ಪಾರ್ಶ್ವವಾಯು ಸಮಸ್ಯೆ ತನ್ನ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದೆ ಎಂದು ಆಳವಾಗಿ ಯೋಚಿಸತೊಡಗಿದ. ಅದರ ಬಗ್ಗೆ ಹೆಚ್ಚೆಚ್ಚು ಯೋಚಿಸಿದಷ್ಟೂ ಅವನಿಗೆ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯಬೇಕು ಎಂದು ಅನ್ನಿಸುತ್ತಿತ್ತು. ಪಾರ್ಶ್ವವಾಯುವಿಗೆ ತುತ್ತಾದವರು ಸ್ವತಂತ್ರವಾಗಿ, ಗೌರವಯುತವಾಗಿ ಹಾಗೂ ತಮ್ಮದೇ ಸ್ವಂತ ಶಕ್ತಿಯ ಮೇಲೆ ಬದುಕುವಂತೆ ಮಾಡಲು ಏನಾದರೂ ಮಾಡಬೇಕು ಎಂದು ಮನಸ್ಸು ತುಡಿಯತೊಡಗಿತ್ತು. ಯೋಚಿಸಿ ಯೋಚಿಸಿ ನನ್ನೊಳಗೇ ಒಂದು ಸ್ಫೂರ್ತಿಯ ಸೆಲೆ ಹುಟ್ಟಿಕೊಂಡಿತ್ತು. ವಿಕಲಚೇತನರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವ, ಅವರೂ ಕೂಡ ಎಲ್ಲರಂತೆ ಹೋಟೆಲ್, ಸಿನಿಮಾ, ಥಿಯೇಟರ್ಗೆ ಹೋಗಲು ಸಹಾಯ ಮಾಡುವ ಪರಿಪೂರ್ಣ ಸಾಧನವೊಂದನ್ನು ಕಂಡುಹಿಡಿಯಬೇಕು. ಎಲ್ಲಿಗೆ ಹೋಗಬೇಕಿದ್ದರೂ ಅವರು ಅಲ್ಲಿ ವೀಲ್ಚೇರ್ ಪಾತ್ ಇದೆಯಾ ಎಂದು ಕೇಳುವ ಪ್ರಮೇಯ ಬರಬಾರದು. ಚಕ್ರವಿಲ್ಲದ ಕ್ರಾಂತಿ. ಮೊದಮೊದಲ ಗಾಲಿ ಕುರ್ಚಿಗಳು ಗಾಲಿ ಕುರ್ಚಿಗಳೇ ಅಲ್ಲ, ಅವು ತಳ್ಳುಗಾಡಿಗಳು. ಜಗತ್ತಿನ ಮೊದಲ ವೀಲ್ಚೇರ್ನ ದಾಖಲೆ ಸಿಗುವುದು ಚೀನಾದಲ್ಲಿ. 2ನೇ ಶತಮಾನದಲ್ಲೇ ಅಲ್ಲಿ ಗಾಲಿ ಕುರ್ಚಿ ಇತ್ತು. ಕ್ರಿಸ್ತಶಕ 525ರಲ್ಲಿ ಚೀನಾದ ಗುಹೆಗಳಲ್ಲಿ ಕೊರೆದ ಚಿತ್ರದಲ್ಲಿ ಮೊದಲ ಆಧುನಿಕ ಗಾಲಿ ಕುರ್ಚಿಯ ಕುರುಹುಗಳಿವೆ. ಮುಂದಿನ 1000 ವರ್ಷಗಳ ಕಾಲ ಚೀನಾದ ಹೊರಗೆ ಎಲ್ಲೂ ಗಾಲಿ ಕುರ್ಚಿ ಬಳಕೆಯಲ್ಲಿ ಇದ್ದುದಕ್ಕೆ ಸಾಕ್ಷ್ಯ ಸಿಗುವುದಿಲ್ಲ. 1527ರಿಂದ 1598ರವರೆಗೆ ಸ್ಪೇನನ್ನು ಆಳಿದ ರಾಜ ಫಿಲಿಪ್ ಗಾಲಿ ಕುರ್ಚಿಯಲ್ಲಿ ಕುಳಿತು ಓಡಾಡುವ ಚಿತ್ರಗಳನ್ನು ಕಲಾವಿದರು ರಚಿಸಿರುವುದು ಸಿಕ್ಕಿದೆ. ಅಂದಿನಿಂದ ಆಧುನಿಕ ಗಾಲಿ ಕುರ್ಚಿಗಳು ಒಂದೊಂದೇ ಸೌಕರ್ಯಗಳನ್ನು ಅಳವಡಿಸಿಕೊಳ್ಳುತ್ತಾ ಅಭಿವೃದ್ಧಿಯಾಗಿವೆ. ಆದರೆ ಗಾಲಿ ಕುರ್ಚಿಯ ಮೂಲಭೂತ ತತ್ವ ಹಾಗೇ ಉಳಿದುಕೊಂಡಿದೆ. ವೀಲ್ಚೇರನ್ನು ಆಮೂಲಾಗ್ರವಾಗಿ ಬದಲಿಸಿ ಇನ್ನಷ್ಟು ಸುಧಾರಿಸುವ ಕೆಲ ಪ್ರಯತ್ನಗಳು 1990ರ ದಶಕದಲ್ಲಿ ನಡೆದಿದ್ದವು. ಡೀನ್ ಕಮೆನ್ ಎಂಬ ಸಂಶೋಧಕ ಜಾನ್ಸನ್ ಅಂಡ್ ಜಾನ್ಸನ್ ಜೊತೆ ಸೇರಿ ಐಬೋಟ್ ರೂಪಿಸಿದ್ದು ಆಗಲೇ. ಅದು 2 ಗಾಲಿಗಳ ಮೇಲೆ ಕುಳಿತ ಸ್ಥಿತಿಯಿಂದ ಎದ್ದು ನಿಂತು
ಮೆಟ್ಟಿಲು ಹತ್ತಿ ಇಳಿದು ಮಾಡುತ್ತಿತ್ತು. ಮರಳಿನ ಮೇಲೆ, ನೀರಿನ ಮೇಲೆ, ಕಲ್ಲುಗಳ ಮೇಲೂ ಸಂಚರಿಸುತ್ತಿತ್ತು. ಆದರೆ ಆ ಐಬೋಟ್ ಜನಪ್ರಿಯವಾಗಲೇ ಇಲ್ಲ. ಏಕೆಂದರೆ ಅದರ ಬೆಲೆ $25,000 ಆಗಿತ್ತು. ಮೇಲಾಗಿ ಅದರ ಸಂಶೋಧಕರು ಹೇಳಿಕೊಂಡಷ್ಟು ಸುಲಭವಾಗಿ ಅದನ್ನು ಬಳಕೆ ಮಾಡಲು ಸಾಧ್ಯವಿರಲಿಲ್ಲ. ಮೆಟ್ಟಿಲು ಹತ್ತುವುದು ಬಹಳ ಕಷ್ಟವಾಗಿತ್ತು. ಗೋಫರ್ ಗಾಲಿ ಕುರ್ಚಿಗಳ ಇತಿಹಾಸ ಜಾಲಾಡಿದಾಗ ಮನುಷ್ಯರು ಅದನ್ನು ಇನ್ನಷ್ಟು ಸುಧಾರಿಸಲು ಮಾಡಿದ ಪ್ರಯತ್ನ ಇಷ್ಟೇನಾ ಎಂದು ಆಶ್ಚರ್ಯವಾಯಿತು. ಖಂಡಿತ ನಾವು ಪಾರ್ಶ್ವವಾಯು ಪೀಡಿತರಿಗೆ ಇದಕ್ಕಿಂತ ಹೆಚ್ಚಿನ ಸೌಕರ್ಯ ನೀಡಲು ಸಾಧ್ಯವಿದೆ. ಮೆದುಳಿನ ಬಗ್ಗೆ ನಾವು ಏನೆಲ್ಲಾ ಸಂಶೋಧನೆ ಮಾಡಿದ್ದೇವೆ. ಹೊಕ್ಕುಳ ಬಳ್ಳಿಯ ಕಾಂಡಕೋಶದ ಬಗ್ಗೆ ಅಗಾಧ ಸಂಶೋಧನೆ ಮಾಡಿದ್ದೇವೆ. ಬೆನ್ನುಹುರಿಗೆ ಆಗುವ ಗಾಯವನ್ನು ಗುಣಪಡಿಸುವುದಕ್ಕೂ ದಾರಿ ಕಂಡುಕೊಂಡಿದ್ದೇವೆ. ಆದರೆ ಯಾರೂ ವಿಕಲಚೇತನರನ್ನು ನಡೆಯುವಂತೆ ಮಾಡುವ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ. ವೀಲ್ಚೇರ್ನಲ್ಲೇ ಕುಳಿತುಕೊಳ್ಳುವಂತೆ ಮಾಡಿಟ್ಟಿರುವುದರಿಂದ ಅವರು ನಾನಾ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅವರ ದೇಹದಲ್ಲಿ ರಕ್ತಚಲನೆ ಸರಿಯಾಗಿ ಆಗುವುದಿಲ್ಲ. ಮೂಳೆಯ ಸಾಂದ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಮೂತ್ರನಾಳದ ಸೋಂಕು ಪದೇ ಪದೇ ಕಾಡುತ್ತದೆ. ಸ್ನಾಯು ದುರ್ಬಲವಾಗುತ್ತದೆ. ದೇಹದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ಓದಿದ ಗೋಫರ್ಗೆ ತಾನು ಒಂದಲ್ಲಾ ಒಂದು ದಿನ ವಿಕಲಚೇತನರನ್ನು ಓಡಾಡುವಂತೆ ಮಾಡಬಲ್ಲ ಹೊಸ ರೀತಿಯ ಉಪಕರಣ ಕಂಡುಹಿಡಿಯುತ್ತೇನೆ ಎಂಬ ವಿಶ್ವಾಸವಿತ್ತು. 1990ರ ದಶಕದಲ್ಲಿ ರೋಬೋಟಿಕ್ಸ್ ಉದ್ದಿಮೆಯಲ್ಲಿ ಕ್ರಾಂತಿಕಾರಿ ಆವಿಷ್ಕಾರಗಳು ಆಗಿದ್ದವು. ಮೊದಲ ನಿಜವಾದ ಬುದ್ಧಿವಂತ ರೋಬೋಟ್ ಬಂದಿದ್ದು ಆಗಲೇ. ಅದು ತನ್ನ ಸಂಚಾರವನ್ನು ತಾನೇ ನಿಯಂತ್ರಿಸಿಕೊಳ್ಳುತ್ತಿತ್ತು. ಈ ಆವಿಷ್ಕಾರಗಳು ತನ್ನ ನೆರವಿಗೆ ಬರಬಹುದೆಂದು ಗೋಫರ್ ಯೋಚಿಸಿದ. ರೀಚಾರ್ಜೇಬಲ್ ಬ್ಯಾಟರಿ ಹಾಗೂ ಮೋಟಾರ್ನಿಂದ ಕೂಡಿರುವ ಹಗುರವಾದ ವಾಕಿಂಗ್ ಯಂತ್ರವೊಂದನ್ನು ಕಂಡುಹಿಡಿದು ಪಾರ್ಶ್ವವಾಯು ಪೀಡಿತರನ್ನು ಅದರ ಸಹಾಯದಿಂದ ಓಡಾಡುವಂತೆ ಮಾಡುವುದು ಅವನ ಗುರಿಯಾಗಿತ್ತು. ನಡೆಯಲು ಮತ್ತು ಮೆಟ್ಟಿಲು ಹತ್ತಲು ಒಬ್ಬ ಮನುಷ್ಯನಿಗೆ ಎಷ್ಟು ಶಕ್ತಿ ಬೇಕು ಎಂಬುದರ ಲೆಕ್ಕಾಚಾರದೊಂದಿಗೆ ಗೋಫರ್ ತನ್ನ ಸಂಶೋಧನೆ ಆರಂಭಿಸಿದ. ನನಗೆ ಹೆದರಿಕೆಯಿತ್ತು. ಒಂದಿಡೀ ಬಾಕ್ಸ್ನಲ್ಲಿ ತುಂಬುವಷ್ಟು ಬ್ಯಾಟರಿ ಬೇಕು ಅಂತಾಗಿಬಿಟ್ರೆ, ಅಥವಾ ನಾನು ಕಂಡುಹಿಡಿಯುವ ವಾಕರನ್ನು ಬಳಸುವ ಮನುಷ್ಯನ ಹಿಂದೆ ಬ್ಯಾಟರಿ ತುಂಬಿಕೊಂಡು ಒಂದು ಪುಟ್ಟ ಟ್ರಕ್ ಹೋಗಬೇಕು ಅಂತಾದರೆ. ಆದರೂ ಸಣ್ಣದೊಂದು ಬ್ಯಾಟರಿಯಿಂದ ವಾಕರ್ ಕೆಲಸ ಮಾಡುವಂತೆ ಮಾಡಬಹುದು ಎಂಬ ವಿಶ್ವಾಸ ಅವನಿಗೆ ಇತ್ತು. ಆ ನಂಬಿಕೆಯಲ್ಲೇ ಕೆಲಸ ಆರಂಭಿಸಿದ. ಅಪಘಾತವಾಗಿ ಸುಮಾರು 1 ವರ್ಷದ ನಂತರ ಇಂಟರ್ನೆಟ್ ಜಾಲಾಡುತ್ತಿದ್ದಾಗ ವಾಕರ್ನ ಬಗ್ಗೆ ಮೊದಲ ಐಡಿಯಾ ಹೊಳೆಯಿತು. ಶೆಲ್ ಅಥವಾ ಎಕ್ಸೋಸ್ಕೆಲಿಟನ್ ಬಳಸಿ ವಿಕಲಚೇತನರು ನಡೆಯುವಂತೆ ಮಾಡಬಹುದು. ಮುಳ್ಳುಹಂದಿಯಂತಹ ಪ್ರಾಣಿಗಳು ಅಥವಾ ಚೇಳಿನ ಜಾತಿಯ ಪ್ರಾಣಿಗಳು ನಡೆಯುವುದೇ ಹೀಗೆ. ಆದರೆ ಯಾರೂ ಇಲ್ಲಿಯವರೆಗೆ ಏಕೆ ಇದರ ಬಗ್ಗೆ ಯೋಚಿಸಿಲ್ಲ? ಅವನಿಗೆ ಆಶ್ಚರ್ಯವಾಯಿತು. ಕೂಡಲೇ ಅದರ ಸ್ಕೆಚ್ ಬರೆಯಲು ಕುಳಿತ. ಈ ಕಾನ್ಸೆಪ್ಟ್ ಹೇಗೆ ಕೆಲಸ ಮಾಡಬಹುದು, ಇನ್ನಷ್ಟು ಸುಧಾರಣೆ ಮಾಡುವುದು ಹೇಗೆ ಎಂದು ಹಗಲೂ ರಾತ್ರಿ ಯೋಚಿಸತೊಡಗಿದ. ಈ ಐಡಿಯಾ ಬಂದ 7 ವರ್ಷಗಳ ನಂತರ 2004ರಲ್ಲಿ ಗೋಫರ್ ತನ್ನ ಮೊದಲ ವಾಕರ್ ಉಪಕರಣ ತಯಾರಿಸಿದ. ಬಳಸುವವರ ಕಾಲನ್ನು ಅಪ್ಪಿ ಹಿಡಿದುಕೊಳ್ಳುವ ಎಕ್ಸೋಸ್ಕೆಲಿಟನ್ ಯಂತ್ರವದು. ಜೊತೆಗೆ ವಿಕಲಚೇತನರು ನಡೆಯುವಾಗ ಬ್ಯಾಲೆನ್ಸ್ ಸಿಗುವಂತೆ ಮಾಡಲು ಸಾಮಾನ್ಯ ವಾಕರ್ಗೆ ಇರುವಂತಹ ಕ್ರಚಸ್ಗಳು ಕೂಡ ಇದ್ದವು. ಇದನ್ನು ಬಳಸುವವರು ವಾಚು ಕಟ್ಟಿಕೊಳ್ಳುವಂತೆ ಒಂದು ರಿಮೋಟ್ ಕಂಟ್ರೋಲ್ ಉಪಕರಣ ಕಟ್ಟಿಕೊಳ್ಳಬೇಕು. ಅದರಲ್ಲಿ ಚಲನವಲನವನ್ನು ನಿಯಂತ್ರಿಸಬೇಕು. ಕಾಲಿಲ್ಲದವರು ಅಥವಾ ಕಾಲಿನ ಸ್ವಾಧೀನ ಇಲ್ಲದವರು ನಡೆಯುವಾಗ ಅವರ ಎದೆ ನೇರವಾಗಿ ಮತ್ತು ಸಮತೋಲನದಲ್ಲಿ ಇದೆ ಎಂಬುದನ್ನು ಈ ಯಂತ್ರದಲ್ಲಿರುವ ಟಿಲ್ಟ್ ಸೆನ್ಸರ್ ಖಾತ್ರಿ ಮಾಡಿಕೊಂಡ ಮೇಲೆಯೇ ಮುಂದೆ ನಡೆಯಲು ಅವಕಾಶ ನೀಡುತ್ತದೆ. ಕ್ರಚಸ್ಗಳು ಮೆಟ್ಟಿಲು ಹತ್ತಲು ಮತ್ತು ತೂಕವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತವೆ. ಗೋಫರ್ ತನ್ನ ಆವಿಷ್ಕಾರಕ್ಕೆ ರೀವಾಕ್ ಎಂದು ಹೆಸರಿಟ್ಟ. ಅದನ್ನು ಅವನೊಬ್ಬನೇ ಪರೀಕ್ಷಿಸಿದರೆ ಸಾಲದು. ಹಾಗಾಗಿ ಕಾಲಿಲ್ಲದ ಇಬ್ಬರು ಹಾಗೂ ತನ್ನಂತೆ ಒಬ್ಬ ಕ್ವಾಡ್ರಿಪ್ಲೆಜಿಕ್, ನರದ ಸಮಸ್ಯೆಯಿಂದ ಕಾಲಿನ ಸ್ವಾಧೀನ ಕಳೆದುಕೊಂಡವ ವ್ಯಕ್ತಿಯನ್ನು ಪರೀಕ್ಷೆಗೆ ಕರೆದುಕೊಂಡು ಬಂದ.
ಗೋಫರ್ನ ಮಕ್ಕಳು ಕಾಲಿಲ್ಲದ ವ್ಯಕ್ತಿಗೆ ಮೊದಲು ಈ ಉಪಕರಣ ಅಳವಡಿಸಿದರು. ಅವನೇನಾದರೂ ನಡೆಯುವಾಗ ಬ್ಯಾಲೆನ್ಸ್ ಕಳೆದುಕೊಳ್ಳುವಂತಾದರೆ ತಕ್ಷಣ ಪ್ಲಗ್ ತೆಗೆದುಹಾಕಲು ಮಗ ಅಲ್ಲೇ ನಿಂತುಕೊಂಡ. ಮಗಳು ಟಿಲ್ಟ್ ಸೆನ್ಸರ್ ಅನ್ನು ಮ್ಯಾನೇಜ್ ಮಾಡುತ್ತಿದ್ದಳು. ಗೋಫರ್ ತನ್ನ ನಿಶ್ಶಕ್ತ ಕೈಯನ್ನೇ ಕಷ್ಟಪಟ್ಟು ಎತ್ತಿ ಮಷೀನ್ನ ಸ್ವಿಚ್ ಆನ್ ಮಾಡಿದ. ಅಗೋ, ಕಾಲಿಲ್ಲದ ವ್ಯಕ್ತಿ ಮೊದಲ ಹೆಜ್ಜೆ ಇಟ್ಟ, ನಂತರ ಇನ್ನೊಂದು ಹೆಜ್ಜೆ ಇಟ್ಟ, ನಂತರ ಇನ್ನಷ್ಟು ಹೆಜ್ಜೆಗಳನ್ನಿಟ್ಟ. ಗೋಫರ್ ಅವನ ಹೆಜ್ಜೆಗಳನ್ನೇ ಎಷ್ಟು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಅಂದರೆ ಆ ವ್ಯಕ್ತಿ ಖುಷಿಯಿಂದ ಅಳುತ್ತಿರುವುದನ್ನು ನೋಡಲೇ ಇಲ್ಲ. ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದ್ದು ಅವಮಾನ. ಮುಂದಿನ 2 ವರ್ಷಗಳ ಕಾಲ ಗೋಫರ್ ಆ ಸಾಧನವನ್ನು ಇನ್ನಷ್ಟು ಸುಧಾರಣೆ ಮಾಡಲು ಸತತವಾಗಿ ಕೆಲಸ ಮಾಡಿದ. ಬ್ಯಾಟರಿಯನ್ನು ರೀಚಾರ್ಜ್ ಮಾಡದೆ ಕನಿಷ್ಠ 4 ತಾಸು ನಡೆಯುವಂತೆ ಮಾಡಿದ. ಸಾಮಾನ್ಯವಾಗಿ ಯಾರೂ ನಿರಂತರವಾಗಿ ಅಷ್ಟು ಹೊತ್ತು ನಡೆಯುವುದಿಲ್ಲ. ಆರಂಭದಲ್ಲಿ ರೀವಾಕ್ ಯಂತ್ರ ಸುಮಾರು 50 ಪೌಂಡ್ ತೂಕವಿತ್ತು. ಗೋಫರ್ ಅದನ್ನು ಇನ್ನಷ್ಟು ಹಗುರ ಮಾಡಿ ಹೆಚ್ಚೆಚ್ಚು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡಿದ. ಮೊದಲಿಗೆ ಗೋಫರ್ ತನ್ನ ಯಂತ್ರ ಕಂಡುಹಿಡಿಯಲು ತಗುಲಿದ ಎಲ್ಲ ಖರ್ಚುಗಳನ್ನೂ ಸ್ವಂತ ಹಣದಿಂದಲೇ ಭರಿಸಿದ್ದ. 2006ರಲ್ಲಿ ಅವನು ಇಸ್ರೇಲ್ನ ಪ್ರತಿಷ್ಠಿತ ಟೆಕ್ನಿಯನ್ ಇನ್ಕ್ಯುಬೇಟರ್ಗೆ ಆಯ್ಕೆಯಾದ. ಅದು ಇಸ್ರೇಲ್ನಲ್ಲಿ ಸ್ಟಾರ್ಟ್ಅಪ್ಗಳನ್ನು ಪ್ರೋತ್ಸಾಹಿಸುವ ಸಂಸ್ಥೆ. ಸ್ಟಾರ್ಟ್ಅಪ್ಗಳಿಗೆ ಬೇಕಾದ ಹಣ, ಪ್ರೋತ್ಸಾಹ, ತರಬೇತಿ ಇತ್ಯಾದಿಗಳನ್ನು ನೀಡುತ್ತದೆ. ಅದಕ್ಕೆ ಆಯ್ಕೆಯಾದ ಮೇಲೆ ಗೋಫರ್ನ ಹೊರೆ ಕಡಿಮೆಯಾಯಿತು. ಹಾಗೆಯೇ ಇಸ್ರೇಲ್ ಸರ್ಕಾರದ ನುಫಾ ಇನ್ಸೆಂಟಿವ್ ಪ್ರೋಗ್ರಾಂ ಅಡಿಯಲ್ಲೂ ಅವನಿಗೆ ಹಣಕಾಸಿನ ನೆರವು ಸಿಕ್ಕಿತು. ಇದರಡಿ ಸ್ಟಾರ್ಟ್ಅಪ್ ಕಂಪನಿ ಯಶಸ್ವಿಯಾದರೆ ಸರ್ಕಾರ ತಾನು ನೀಡಿದ ಹಣವನ್ನು ಸಾಲವಾಗಿ ಪರಿಗಣಿಸುತ್ತದೆ. ಕಂಪನಿ ವಿಫಲವಾದರೆ ನಷ್ಟವನ್ನು ಸರ್ಕಾರವೇ ಭರಿಸುತ್ತದೆ. ಈ ಎರಡೂ ಸಂದರ್ಭಗಳಲ್ಲೂ ಸರ್ಕಾರ ಸ್ಟಾರ್ಟ್ಅಪ್ ಕಂಪನಿಯ ಷೇರು ಪಡೆದುಕೊಳ್ಳುವುದಿಲ್ಲ. ಈ ಯೋಜನೆಯಿಂದಾಗುವ ದೊಡ್ಡ ಲಾಭವೆಂದರೆ ಸ್ಟಾರ್ಟ್ಅಪ್ ಕಂಪನಿಗೆ ಪ್ರತಿಭಾನ್ವಿತರ ಸಂಪರ್ಕ ಸಿಗುತ್ತದೆ. ನುಫಾ ಮೂಲಕ ಗೋಫರ್ಗೆ ಇಸ್ರೇಲ್ನ ಅತ್ಯುತ್ತಮ ಹಾಗೂ ಬುದ್ಧಿವಂತ ಯುವ ಉದ್ಯಮಿಗಳ ಸಂಪರ್ಕ ದೊರೆಯಿತು. ಅವರ ಜೊತೆ ತನ್ನ ಐಡಿಯಾಗಳನ್ನು ಹಂಚಿಕೊಳ್ಳುವ, ಅವರಿಂದ ಸಲಹೆ ಪಡೆಯುವ ಅವಕಾಶ ದೊರೆತದ್ದರಿಂದ ಗೋಫರ್ಗೆ ಪ್ರಯೋಜನವಾಯಿತು. ಆದರೂ ಅವನು ನಿರೀಕ್ಷಿಸಿದಂತೆ ರೀವಾಕ್ ಉಪಕರಣ ಜನಪ್ರಿಯವಾಗಲಿಲ್ಲ. ಬಹುಶಃ ಅದಕ್ಕಿಂತ ಹಿಂದೆ ಬಂದ ಐಬೋಟ್ ವಿಫಲವಾಗಿದ್ದರಿಂದ ರೀವಾಕ್ ಕೂಡ ಯಶಸ್ವಿಯಾಗುವುದಿಲ್ಲ ಎಂದು ಬಹಳ ಜನರು ಭಾವಿಸಿದ್ದರು. ಜ್ಯೂರಿಚ್ನಲ್ಲಿ ಆ ವರ್ಷ ನಡೆದ ರೋಬೋಟಿಕ್ಸ್ ಸಮಾವೇಶದಲ್ಲಿ ಗೋಫರ್ ತನ್ನ ಆವಿಷ್ಕಾರದ ಬಗ್ಗೆ ಮಾತನಾಡಿದ. ಅದು ಅವನಿಗೆ ಬಹುದೊಡ್ಡ ನಿರಾಸೆ ಮೂಡಿಸಿದ ಸಮಾವೇಶ. ಭಾಷಣದ ಮಧ್ಯೆ ಒಬ್ಬ ಯುವತಿ ರೀವಾಕ್ ಉಪಕರಣದ ಸಹಾಯದಿಂದ ನಡೆಯುವ ವಿಡಿಯೋ ಕ್ಲಿಪ್ ಅನ್ನು ಗೋಫರ್ ತೋರಿಸಿದ. ಸಮಾವೇಶಕ್ಕೆ ಬಂದವರಲ್ಲಿ ಅನೇಕರು ಅದನ್ನು ನಂಬಲೇ ಇಲ್ಲ, ಅಥವಾ ಅದು ನಕಲಿ ಕ್ಲಿಪ್ ಎಂದು ಭಾವಿಸಿದರು. ನಂತರ ಗೋಫರ್ ಆ ಸಮಾವೇಶದ ಅಧ್ಯಕ್ಷರಾಗಿದ್ದ ಡಾ ಜೆವ್ ರೈಮರ್ಗೆ ಇನ್ನೊಂದು ವಿಡಿಯೋ ಕಳಿಸಿದ. ಅವರು ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಯಲ್ಲಿ ಔಷಧ ಹಾಗೂ ಪುನರ್ವಸತಿ ವಿಭಾಗದ ಪ್ರೊಫೆಸರ್ ಕೂಡ ಆಗಿದ್ದರು. ಅದಕ್ಕೆ ಅವರು ಕಳಿಸಿದ ಪ್ರತಿಕ್ರಿಯೆ ವಿಚಿತ್ರವಾಗಿತ್ತು. ಈ ಮನುಷ್ಯ ನಿಮ್ಮ ಉಪಕರಣವನ್ನು ಬಳಸದೆ ಹೇಗೆ ನಡೆಯುತ್ತಾನೆಂಬ ವಿಡಿಯೋ ಕಳಿಸುತ್ತೀರಾ? ಗೋಫರ್ಗೆ ತುಂಬಾ ಅವಮಾನವಾಯಿತು. ಆದರೂ ವಿಚಲಿತನಾಗಲಿಲ್ಲ. ಮತ್ತೆ ತನ್ನ ಉಪಕರಣವನ್ನು ಸುಧಾರಣೆ ಮಾಡಲು ಕುಳಿತ. 4 ವರ್ಷದ ನಂತರ ಕೊನೆಗೂ ಒಂದಷ್ಟು ಧನಾತ್ಮಕ ಸುಧಾರಣೆಗಳಾಗಿ ರೀವಾಕ್ ಯಂತ್ರಕ್ಕೆ ಹೊಸ ರೂಪ ಬಂತು. 2010ರ ಆಗಸ್ಟ್ನಲ್ಲಿ ಅವನು ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಬೆನ್ನುಹುರಿ ಗಾಯಗಳಿಗೆ ಸಂಬಂಧಿಸಿದ ಸಂಶೋಧನೆ ನಡೆಸುವ ರಾಷ್ಟ್ರೀಯ ಸಂಸ್ಥೆಯ ವೆಟರನ್ಸ್ ಅಫೇರ್ಸ್ ಪುನರ್ವಸತಿ ವಿಭಾಗವನ್ನು ಸಂಪರ್ಕಿಸಿದ. ಆ ಸಂಸ್ಥೆ ಜಗತ್ತಿನಲ್ಲೇ ಬೆನ್ನುಹುರಿಗೆ ಸಂಬಂಧಿಸಿದ ಸಮಸ್ಯೆಗಳ ವಿಷಯದಲ್ಲಿ ದೊಡ್ಡ ಹೆಸರು ಮಾಡಿದ ಸಂಸ್ಥೆ. ಅಲ್ಲಿನ ಪ್ರಸಿದ್ಧ ವೈದ್ಯರಾದ ಡಾ ವಿಲಿಯಂ ಬೌಮನ್ ಹಾಗೂ ಡಾ ಆನ್ ಸ್ಪಂಜನ್ ಜೊತೆ ಮಾತನಾಡಿ ತನ್ನ ರೀವಾಕ್ ಉಪಕರಣವನ್ನು ತೋರಿಸಲು ಬರುತ್ತೇನೆ ಎಂದ. ಸಾಮಾನ್ಯವಾಗಿ ಇಂತಹ ಉಪಕರಣಗಳು ಸಕ್ಸಸ್ ಆಗೋದಿಲ್ಲ, ಬನ್ನಿ ನೋಡೋಣ ಎಂದು ಡಾ ಸ್ಪಂಜನ್ ಹೇಳಿದ್ದು ಕೇಳಿ ಗೋಫರ್ಗೆ ನಿರಾಸೆಯಾಯಿತು. ಆದರೂ ರೀವಾಕ್ ಉಪಕರಣ ತೆಗೆದುಕೊಂಡು
ನ್ಯೂಯಾರ್ಕಿಗೆ ಹೋದ. ಅವನಿಗೆ ಡಾಕ್ಟರ್ ಸ್ಪಂಜನ್ ಹೇಳಿದ್ದು ತಪ್ಪೆಂದು ಸಾಬೀತುಪಡಿಸಬೇಕಿತ್ತು. ರೋಗಿಗಳು ಫುಟ್ಬಾಲ್ ನೋಡುವ, ಬಿಲಿಯರ್ಡ್ಸ್ ಆಡುವ ಹಾಗೂ ಹರಟೆ ಹೊಡೆಯಲು ಕುಳಿತುಕೊಳ್ಳುವ ಸಣ್ಣ ಕೋಣೆಯೊಂದರಲ್ಲಿ ಅವರು ಭೇಟಿಯಾದರು. ಸಂಶೋಧಕರು, ವೈದ್ಯರು, ನರ್ಸ್ಗಳು ಹಾಗೂ ರೋಗಿಗಳೂ ಸೇರಿದಂತೆ ಸುಮಾರು 25 ಜನರು ಗೋಫರ್ನ ರೀವಾಕ್ ಯಂತ್ರದ ಡೆಮೋ ನೋಡಲು ಕುಳಿತಿದ್ದರು. ರೀವಾಕ್ ಯಂತ್ರ ಧರಿಸಿ ಕಾಲಿನ ಸ್ವಾಧೀನವಿಲ್ಲದ ವ್ಯಕ್ತಿಯೊಬ್ಬ ಇಡೀ ಕೋಣೆಯ ತುಂಬಾ ಓಡಾಡಿದ. ನಂತರ ಮೆಟ್ಟಿಲು ಇಳಿದು ಕೆಳಗೆ ಹೋಗಿ ಮೇಲೆ ಹತ್ತಿ ಬಂದ. ನಂತರ ಕಾರಿಡಾರ್ನಲ್ಲಿ ಉದ್ದಕ್ಕೆ ನಡೆದು ಹೋದ. ಅದನ್ನೆಲ್ಲ ಡಾಕ್ಟರ್ ಸ್ಪಂಜನ್ ಅನುಮಾನದಿಂದಲೇ ನೋಡುತ್ತಿದ್ದರು. ಆ ವ್ಯಕ್ತಿ ನಿಜವಾಗಿಯೂ ಪಾರ್ಶ್ವವಾಯುವಿಗೆ ತುತ್ತಾದವನೇ ಅಲ್ಲ ಎಂದು ನನಗೆ ಅನ್ನಿಸಿತ್ತು. ಏಕೆಂದರೆ ಅವನು ಎಷ್ಟು ಚೆನ್ನಾಗಿ ನಡೆಯುತ್ತಿದ್ದ ಎಂದು ಡಾಕ್ಟರ್ ಸ್ಪಂಜನ್ ನಂತರ ಹೇಳಿದರು. ಎಲ್ಲಾ 25 ಜನರೂ ರೀವಾಕ್ ಯಂತ್ರ ಧರಿಸಿ ನಡೆಯುತ್ತಿದ್ದವನ ಜೊತೆಗೇ ಕಾರಿಡಾರ್ನಲ್ಲಿ ನಡೆದು ಹೋದರು. ಅವನು ನಡೆಯುತ್ತಿರುವುದನ್ನು ಆಸ್ಪತ್ರೆಯಲ್ಲಿದ್ದ ನರ್ಸ್ಗಳಿಂದ ಹಿಡಿದು ರೋಗಿಗಳವರೆಗೆ ಎಲ್ಲರೂ ತಿರುತಿರುಗಿ ನೋಡುತ್ತಿದ್ದರು. ಪೈಟ್ ಪೈಪರ್ ನಡೆದು ಹೋಗುತ್ತಿರುವುದನ್ನು ಎಲ್ಲರೂ ನೋಡುವಂತೆ ಅವನನ್ನು ಅಲ್ಲಿದ್ದವರೆಲ್ಲ ಕುತೂಹಲದಿಂದ ನೋಡುತ್ತಿದ್ದರು. ಯಾರಿಗೂ ನಂಬುವುದಕ್ಕೇ ಸಾಧ್ಯವಾಗಿರಲಿಲ್ಲ ಎನ್ನುತ್ತಾರೆ ಡಾಕ್ಟರ್ ಸ್ಪಂಜನ್. ಡೆಮೋ ಕೊಡುತ್ತಿದ್ದ ವ್ಯಕ್ತಿ ಎಕ್ಸೋಸ್ಕೆಲಿಟನ್ ಯಂತ್ರವನ್ನು ಕಳಚಿದಾಗ ಡಾಕ್ಟರ್ ಸ್ಪಂಜನ್ ಅವನ ಕಾಲುಗಳನ್ನು ನೋಡಿದರು. ಅವು ಸ್ವಾಧೀನವಿಲ್ಲದೆ ನೇತಾಡುತ್ತಿದ್ದವು. ಯಾರು ನೋಡಿದರೂ ಅವು ಪಾರ್ಶ್ವವಾಯು ಪೀಡಿತ ಕಾಲುಗಳೆಂದು ಅನುಮಾನವಿಲ್ಲದೆ ಹೇಳಬಹುದಾಗಿತ್ತು. ಗೋಫರ್ನ ಪ್ರಾತ್ಯಕ್ಷಿಕೆ ನಕಲಿಯಾಗಿರಲಿಲ್ಲ. ಸ್ಟ್ರೋಕ್ ಹೊಡೆದವರು ಸುಲಭವಾಗಿ ನಡೆಯುವುದನ್ನು ನೋಡಿ ಒಂದು ರೀತಿಯ ಶಾಕ್ಗೆ ಒಳಗಾಗಿದ್ದ ಡಾಕ್ಟರ್ ಸ್ಪಂಜನ್ ಅದರಿಂದ ಹೊರಬಂದು ಸೆಂಟರ್ನ ನಿರ್ದೇಶಕ ಬೌಮನ್ ಕಡೆ ತಿರುಗಿ ಹೇಳಿದರು, ನಾವಿದನ್ನು ಮಾಡಬೇಕು. ಅದು ಅಂತಿಂಥ ಮ್ಯಾರಥಾನ್ ಅಲ್ಲ. ಯಂತ್ರವನ್ನು ಡಾಕ್ಟರ್ ಸ್ಪಂಜನ್ ಒಪ್ಪಿಕೊಂಡಿದ್ದು ರೀವಾಕ್ನ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಆದರೆ ನಿಜವಾಗಿಯೂ ಆ ಯಂತ್ರವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದು ಒಬ್ಬ ಅಸಾಧಾರಣ ಮಹಿಳೆ. ಆಕೆ ಪ್ಯಾರಾಪ್ಲೆಜಿಕ್ ವ್ಯಕ್ತಿಗಳು ಬರೀ ನಡೆಯುವುದಷ್ಟೇ ಅಲ್ಲ, ಓಟದ ಸ್ಪರ್ಧೆಯಲ್ಲೂ ಭಾಗವಹಿಸಬಹುದು ಎಂದು ತೋರಿಸಿ ಜಗತ್ತನ್ನೇ ಅಚ್ಚರಿಗೊಳಿಸಿದಳು. ಅವಳ ಹೆಸರು ಕ್ಲೇರ್ ಲೋಮಸ್. ಬ್ರಿಟನ್ನಿನ ಪ್ರಸಿದ್ಧ ಚಿರೋಪ್ರಾಕ್ಟರ್, ತಪ್ಪಿದ ಮೂಳೆಯ ಸಂದುಗಳನ್ನು ಜೋಡಿಸುವ ನಾಟಿ ವೈದ್ಯೆ ಹಾಗೂ ಹಾರ್ಸ್ ರೈಡರ್. 2007ರಲ್ಲಿ ಬ್ರಿಟನ್ನಿನಲ್ಲಿ ಕುದುರೆ ರೇಸೊಂದು ನಡೆದಿತ್ತು. ಅದರಲ್ಲಿ ಭಾಗವಹಿಸಿದ್ದ ಹೆಸರಾಂತ ಕುದುರೆ ರೋಲ್ಡ್ ವೋಟ್ಸ್ ಆಕಸ್ಮಿಕವಾಗಿ ಮರಕ್ಕೆ ಡಿಕ್ಕಿ ಹೊಡೆದು ಕುತ್ತಿಗೆ ಮುರಿದುಕೊಂಡಿತ್ತು. ಅದನ್ನು ಸವಾರಿ ಮಾಡುತ್ತಿದ್ದ ಕ್ಲೇರ್ ಲೋಮಸ್ ಎತ್ತರಕ್ಕೆ ಹಾರಿ ಕೆಳಕ್ಕೆ ಬಿದ್ದಳು. ಹಾಗೆ ಬಿದ್ದ ಅವಳಿಗೆ ಕಾಲುಗಳನ್ನು ಅಲುಗಾಡಿಸಲು ಆಗಲಿಲ್ಲ. ನಂತರ ಪರೀಕ್ಷಿಸಿದಾಗ ಅವಳ ಕುತ್ತಿಗೆ, ಬೆನ್ನು ಹಾಗೂ ಬೆನ್ನುಹುರಿ ಮುರಿದು ಹೋಗಿತ್ತು. ವೈದ್ಯರು ಬೆನ್ನುಹುರಿಗೆ ಟೈಟಾನಿಯಂ ರಾಡ್ಗಳನ್ನು ಹಾಕಿ ನೋಡಿದರು. ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಸೊಂಟದಿಂದ ಕೆಳಗಿನ ಭಾಗ ಪಾರ್ಶ್ವವಾಯುವಿಗೆ ತುತ್ತಾಗಿತ್ತು. ಇನ್ನು ಮುಂದೆ ನೀನು ನಡೆಯಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದರು. ಆದರೂ ಗೋಫರ್ನಂತೆ ಲೋಮಸ್ ಕೂಡ ಗಟ್ಟಿಗಿತ್ತಿ ನಾನು ಮತ್ತೆ ನಡೆಯಲೇಬೇಕು ಎಂದು ಹಠಕ್ಕೆ ಬಿದ್ದಳು. ಆನ್ಲೈನ್ನಲ್ಲಿ ಹುಡುಕುತ್ತಿದ್ದಾಗ ಅವಳಿಗೆ ರೀವಾಕ್ ಯಂತ್ರ ಕಾಣಿಸಿತು. ಸ್ನೇಹಿತರು ಹಾಗೂ ಮನೆಯವರ ನೆರವಿನಿಂದ ಅದನ್ನು ಖರೀದಿಸಲು $70,000 ಸಂಗ್ರಹಿಸಿದಳು. ಆನ್ಲೈನ್ನಲ್ಲೇ ಖರೀದಿಸಿ ಪ್ರತಿದಿನ 2 ತಾಸಿಗಿಂತ ಹೆಚ್ಚು ಸಮಯ ಅದನ್ನು ಧರಿಸಿ ನಡೆಯುವುದನ್ನು ಪ್ರಾಕ್ಟೀಸ್ ಮಾಡಿದಳು. ಲೀಸೆಸ್ಟರ್ ಶೈರ್ನಲ್ಲಿರುವ ಮನೆಯಿಂದ ಯಾರ್ಕ್ ಶೈರ್ನಲ್ಲಿರುವ ಈಸ್ಟ್ ರೈಡಿಂಗ್ವರೆಗೆ ಪ್ರತಿದಿನ ರೀವಾಕ್ ಧರಿಸಿ ನಡೆಯುತ್ತಿದ್ದಳು. 4 ತಿಂಗಳ ನಂತರ ಆಕೆ ಎಷ್ಟು ಸುಲಭವಾಗಿ ಮತ್ತು ಚೆನ್ನಾಗಿ ನಡೆಯುತ್ತಿದ್ದಳೆಂದರೆ ಅವಳ ಗುರಿ ಹೊಸ ಸವಾಲಿನತ್ತ ತಿರುಗಿತು. ಅದು ಲಂಡನ್ ಮ್ಯಾರಥಾನ್. 2012ರ ಮೇ ತಿಂಗಳಲ್ಲಿ ನಡೆದ ಲಂಡನ್ ಮ್ಯಾರಥಾನ್ನಲ್ಲಿ ಎಂದಿನಂತೆ ಸಾವಿರಾರು ಜನರು ಓಡುತ್ತಿದ್ದರು. ಆದರೆ ಅಲ್ಲಿನ ಪ್ರಮುಖ ಆಕರ್ಷಣೆ ಕ್ಲೇರ್ ಲೋಮಸ್. ಈಕೆ ಮ್ಯಾರಥಾನ್ನ ಗುರಿ ತಲುಪುವುದನ್ನು ನೋಡಲೆಂದೇ ನೂರಾರು ಜನರು ಕಾತುರದಿಂದ ಕಾಯುತ್ತಿದ್ದರು. ಪ್ರತಿದಿನ
ಸುಮಾರು 2 ಮೈಲು ನಡೆಯುತ್ತಿದ್ದ ಕ್ಲೇರ್ ಮ್ಯಾರಥಾನ್ನ 26.2 ಮೈಲು ದೂರವನ್ನು 16 ದಿನದಲ್ಲಿ ಕ್ರಮಿಸಿದಳು. ಅದನ್ನು ನೋಡಲು ಪ್ರತಿದಿನ ಜನರು ಬರುತ್ತಿದ್ದರು. ಅವಳು ಗುರಿ ತಲುಪಿ ಫಿನಿಶ್ ಲೈನ್ ದಾಟುತ್ತಿದ್ದಂತೆ ಗಂಡ ಹಾಗೂ 1 ವರ್ಷದ ಮಗು ಬಂದು ಬಿಗಿದಪ್ಪಿಕೊಂಡರು. ನೆರೆದಿದ್ದ ಸಾವಿರಾರು ಜನರು ಎದ್ದು ನಿಂತು ಚಪ್ಪಾಳೆಯ ಮಳೆಗೈದರು. ಎದ್ದು ನಿಂತು ಕೆಳಗೆ ಬಿದ್ದಾಗ ಇಂದು ರೀವಾಕ್ ಯಂತ್ರ ಅಮೆರಿಕ ಹಾಗೂ ಬ್ರಿಟನ್ನಿನಲ್ಲಿ ಮಾರಾಟಕ್ಕೆ ಅನುಮೋದನೆ ಪಡೆದಿದೆ. ಜಗತ್ತಿನಲ್ಲಿ ಸುಮಾರು 400 ಜನರು ಈ ಯಂತ್ರ ಬಳಸುತ್ತಿದ್ದಾರೆ. ಅಮೆರಿಕದ ನಿವೃತ್ತ ಮಿಲಿಟರಿ ಅಧಿಕಾರಿಗಳು ಹಾಗೂ ಪೊಲೀಸರೂ ಅದರಲ್ಲಿ ಸೇರಿದ್ದಾರೆ. ನ್ಯೂಯಾರ್ಕ್ ಷೇರು ಮಾರುಕಟ್ಟೆಯಲ್ಲಿ ಗೋಫರ್ನ ಕಂಪನಿ ಲಿಸ್ಟ್ ಆಗಿದೆ. ಅದರಿಂದಾಗಿ ಅವನಿಗೆ ಸಂಶೋಧನೆ ಹಾಗೂ ಬಂಡವಾಳ ಹೂಡಿಕೆಗೆ ಲಕ್ಷಾಂತರ ಡಾಲರ್ ಹಣ ಸಿಗುತ್ತಿದೆ. ಮುಂದಿನ ಕೆಲ ವರ್ಷಗಳಲ್ಲಿ ಲೋಮಸ್ಗಳಂತೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬಹಳಷ್ಟು ಜನರು ಈ ಯಂತ್ರ ಬಳಸಿ ನಡೆಯುತ್ತಾರೆಂಬ ಭರವಸೆ ಅವನಿಗಿದೆ. ರೀವಾಕ್ ಯಂತ್ರಕ್ಕಿರುವ ಮಾರುಕಟ್ಟೆಯ ಸಾಧ್ಯತೆ ಬಹಳ ದೊಡ್ಡದು. ಏಕೆಂದರೆ ಗೋಫರ್ನ ಅಂದಾಜಿನ ಪ್ರಕಾರ ಕೇವಲ ಅಮೆರಿಕ ಹಾಗೂ ಬ್ರಿಟನ್ನಿನಲ್ಲೇ 60 ಲಕ್ಷಕ್ಕೂ ಹೆಚ್ಚು ವೀಲ್ಚೇರ್ ಬಳಕೆದಾರರು ಇದ್ದಾರೆ. ಅವರಲ್ಲಿ ಕಡಿಮೆಯೆಂದರೂ 2.5 ಲಕ್ಷ ಜನರು ಈ ಇಸ್ರೇಲಿ ಆವಿಷ್ಕಾರದ ಯಂತ್ರ ಬಳಸಬಲ್ಲವರು. ಆದರೂ ರೀವಾಕ್ ಹಾಗೂ ಅದರಂತಹ ಇತರ ಯಂತ್ರಗಳ ಬಗ್ಗೆ ಟೀಕೆ ಮಾಡುವವರಿಗೇನೂ ಕಮ್ಮಿಯಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಸುರಕ್ಷತೆ. ಎಕ್ಸೋಸ್ಕೆಲಿಟನ್ ಯಂತ್ರ ಬಳಸಲು ಕಲಿಯುವುದಕ್ಕೆ ಸುಮಾರು 12ರಿಂದ 15 ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾದ ಕೆಲ ರೋಗಿಗಳಿಗೆ ಇದನ್ನು ಬಳಸುವುದನ್ನು ಕಲಿಯುವುದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಅಂತಹವರಿಗೆ ಈ ಯಂತ್ರ ಅಪಾಯಕಾರಿಯೂ ಆಗಬಲ್ಲದು. ಏಕೆಂದರೆ ಪ್ಯಾರಾಪ್ಲೆಜಿಕ್ಗಳ ಮೂಳೆ ಬಹಳ ದುರ್ಬಲವಾಗಿರುತ್ತದೆ. ಹೀಗಾಗಿ ಈ ಯಂತ್ರವನ್ನು ಜಾರುವ, ಇಳಿಜಾರಿನ ಹಾಗೂ ಏರುತಗ್ಗು ಇರುವ ಜಾಗಗಳಲ್ಲಿ ಬಳಸಬೇಡಿ ಎಂದು ರೀವಾಕ್ನ ಕೈಪಿಡಿ ಹೇಳುತ್ತದೆ. ಕೆಲವೊಮ್ಮೆ ಅಪಘಾತಗಳೂ ಸಂಭವಿಸುತ್ತವೆ. ರೀವಾಕ್ನಿಂದ ಆಗುವ ಅನುಕೂಲಕ್ಕಿಂತ ಈ ರಿಸ್ಕ್ ದೊಡ್ಡದು ಎಂದು ಕೆಲವರು ಹೇಳುತ್ತಾರೆ. ಒಬ್ಬರೋ ಇಬ್ಬರೋ ಇದನ್ನು ಬಳಸುವಾಗ ಬಿದ್ದು ಗಂಭೀರವಾಗಿ ಗಾಯ ಮಾಡಿಕೊಂಡರೂ ಸಾಕು, FDA ಅಧಿಕಾರಿಗಳು ಅಮೆರಿಕದಲ್ಲಿ ಇದರ ಮಾರಾಟವನ್ನೇ ಬಂದ್ ಮಾಡಿಸಿಬಿಡುತ್ತಾರೆ. ಹಿಂದೆ ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಿಗೆ ಹೀಗಾಗಿದೆ ಎನ್ನುತ್ತಾರೆ ಶಿಕಾಗೋದಲ್ಲಿರುವ ಪುನರ್ವಸತಿ ಕೇಂದ್ರದ ಜಗತ್ಪ್ರಸಿದ್ಧ ಎಕ್ಸೋಸ್ಕೆಲಿಟನ್ ತಜ್ಞ ಡಾ ಅರುಣ್ ಜಯರಾಮನ್. ಇನ್ನೊಂದು ಪ್ರಮುಖ ಸಮಸ್ಯೆ ಬೆಲೆ. ಒಂದು ರೀವಾಕ್ ಯಂತ್ರದ ಬೆಲೆ $69,000 $85,000 ವರೆಗೆ ಇದೆ. ಬಡ ರೋಗಿಗಳು ಇದನ್ನು ಖರೀದಿಸುವುದು ಅಸಾಧ್ಯ. ಅಮೆರಿಕದಲ್ಲಿ ಆರೋಗ್ಯ ವಿಮೆ ನೀಡುವ ಕಂಪನಿಗಳು ಈ ಯಂತ್ರವನ್ನು ವಿಮೆಯ ಪಟ್ಟಿಗೆ ಸೇರಿಸಿಕೊಳ್ಳುವುದಕ್ಕೆ ನಿರಾಕರಿಸಿದ್ದಾರೆ. ತಜ್ಞರ ಪ್ರಕಾರ ವಿಮಾ ಕಂಪನಿಗಳು ಜನರಿಗೆ ಪ್ರಯೋಜನ ನೀಡುವ ಹೊಸ ತಾಂತ್ರಿಕ ಆವಿಷ್ಕಾರಗಳನ್ನು ಗುರುತಿಸುವುದು ಬಹಳ ನಿಧಾನ. ಇನ್ನು ಕೆಲ ವೈದ್ಯಕೀಯ ವಿಮರ್ಶಕರು ಗೋಫರ್ನ ಯಂತ್ರದ ಬಗ್ಗೆ ಹೊಸ ತಕರಾರು ಹೇಳುತ್ತಾರೆ. ಇದು ಅನಾರೋಗ್ಯದ ಸಮಸ್ಯೆಯನ್ನು ಕಡಿಮೆ ಮಾಡಲು ಬಳಸುವ ಚಿಕಿತ್ಸಾತ್ಮಕ ಯಂತ್ರ ಅಲ್ಲ, ಇದೊಂದು ನಡೆದಾಡುವ ಸಾಧನವಷ್ಟೇ. ಈ ವ್ಯತ್ಯಾಸ ನಗಣ್ಯ ಎಂದು ನಮಗೆ ನಿಮಗೆ ಅನ್ನಿಸಬಹುದು. ಆದರೆ ಇದು ವೈದ್ಯಕೀಯವಾಗಿ ಬಹಳ ಮಹತ್ವದ್ದು. ನಡೆದಾಡುವ ಯಂತ್ರವಾಗಿ ಇದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಮತ್ತು ಜಗತ್ತು ಅದನ್ನು ಒಪ್ಪಿಕೊಳ್ಳುತ್ತದೆ. ಈ ಯಂತ್ರವನ್ನು ಪಾರ್ಶ್ವವಾಯು ಪೀಡಿತರು ಮನೆಯಲ್ಲೂ ಹೊರಗೂ ಕೆಲಸದ ಸ್ಥಳದಲ್ಲೂ ಬಳಸಬಹುದು. ಆದರೆ ಇದನ್ನೊಂದು ಚಿಕಿತ್ಸಾತ್ಮಕ ಯಂತ್ರವೆಂದು ಸಾಬೀತುಪಡಿಸಲು ಗೋಫರ್ ಈ ಯಂತ್ರವನ್ನು ವೈಜ್ಞಾನಿಕವಾಗಿ ಶ್ರುತಪಡಿಸಬೇಕಾಗುತ್ತದೆ. ಅಂದರೆ ಇದರಿಂದ ಇರುವ ಅಪಾಯಕ್ಕಿಂತ ವೈದ್ಯಕೀಯ ಪ್ರಯೋಜನಗಳು ಹೆಚ್ಚು ಎಂಬುದನ್ನು ವೈದ್ಯಕೀಯ ಭಾಷೆಯಲ್ಲೇ ಸಾಬೀತುಪಡಿಸಬೇಕಾಗುತ್ತದೆ. ಟ್ರೆಡ್ಮಿಲ್ ಮೇಲೆ ನಡೆಯುವುದು ಅಥವಾ ಜಿಮ್ನ ಸೈಕಲ್ ತುಳಿಯುವುದು ಮುಂತಾದ ಇನ್ನಿತರ ಮೊಬಿಲಿಟಿ ಯಂತ್ರಗಳಿಂದ ಸಿಗದ ಲಾಭ ಈ ಯಂತ್ರಗಳಿಂದ ಸಿಗುತ್ತದೆ ಎಂದೂ ಸಾಬೀತುಪಡಿಸಬೇಕಾಗಿ ಬರಬಹುದು. ರೀವಾಕ್ ಯಂತ್ರ ಬಳಸಿದರೆ ರಕ್ತದ ಚಲನೆ ಸರಾಗವಾಗುತ್ತದೆ, ಮೂತ್ರಕೋಶದ ಕಾರ್ಯಾಚರಣೆ ಸಹಜವಾಗುತ್ತದೆ
ಮತ್ತು ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಎಂಬಂತಹ ಆರೋಗ್ಯ ಲಾಭಗಳನ್ನು ತೋರಿಸಿ ಇದನ್ನು ಮಾರಾಟ ಮಾಡಬೇಕು. ಇಲ್ಲಿಯವರೆಗೆ ಈ ಯಂತ್ರದಿಂದ ಇಂತಹ ಲಾಭವಾಗಿರುವುದು ಸಾಬೀತಾಗಿಲ್ಲ ಎನ್ನುತ್ತಾರೆ ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿ ಪ್ರೊಫೆಸರ್ ರೈಮರ್. ರೀವಾಕ್ ಒಂದು ಥೆರಪ್ಯೂಟಿಕ್ ಸಲಕರಣೆ ಎಂಬುದನ್ನು ಸಾಬೀತುಪಡಿಸುವುದು ದುಬಾರಿ ಬಾಬ್ತು ಮತ್ತು ಅದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತದೆ. ಆದರೂ ಗೋಫರ್ ಆಶಾವಾದಿ. ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವವರಿಗೆ ಇರುವ ಸಮಸ್ಯೆಗಳು ಈ ಯಂತ್ರವನ್ನು ಬಳಸಿದರೆ ಕ್ರಮೇಣ ಕಡಿಮೆಯಾಗುತ್ತವೆ ಎಂಬುದು ಅವನ ವಾದ. ಫಿಲಡೆಲ್ಫಿಯಾದ ಐನ್ಸ್ಟೈನ್ ಹೆಲ್ತ್ ಕೇರ್ ನೆಟ್ವರ್ಕ್ನ ಚೇರ್ಮನ್ ಹಾಗೂ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಲ್ಬರ್ಟೋ ಎಸ್ಕ್ವೆನಾಜಿ ಕೂಡ ಇದನ್ನು ಒಪ್ಪುತ್ತಾರೆ. ಅವರು 14 ಮಂದಿಗೆ ಈ ಯಂತ್ರ ಬಳಸಲು ಶಿಫಾರಸು ಮಾಡುವ ಬಗ್ಗೆ ಪರೀಕ್ಷೆ ನಡೆಸಿದ್ದರು. ಅವರಲ್ಲಿ 10 ಮಂದಿ ರೀವಾಕ್ ಯಂತ್ರದ ತರಬೇತಿ ಪಡೆದು ಪ್ರಾಯೋಗಿಕವಾಗಿ ಅದನ್ನು ಬಳಸುತ್ತಿದ್ದಾರೆ. ಅವರಲ್ಲಿ ಕೆಲವರು ತಮ್ಮ ನೋವು ಕಡಿಮೆಯಾಗಿದೆ, ಜೀರ್ಣಕ್ರಿಯೆ ಸಮಸ್ಯೆ, ಮೂತ್ರದ ಸಮಸ್ಯೆ ಹಾಗೂ ಸ್ನಾಯು ಸೆಳೆತ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ಇಷ್ಟೆಲ್ಲಾ ಲಾಭಗಳು ಅವರಿಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಲಭಿಸಿವೆ. ಅವರ ದೈಹಿಕ ಕ್ಷಮತೆ ಹೆಚ್ಚಾಗಿದೆ. ಹೀಗಾಗಿ ಮುಂದೆ ನಿರಂತರವಾಗಿ ಇದನ್ನು ಬಳಸಲು ಅವರು ಆಸಕ್ತಿ ಹೊಂದಿದ್ದಾರೆ. ಈ ಅಧ್ಯಯನ ಹಾಗೂ ಇನ್ನಿತರ ಕೆಲ ಪ್ರಾಯೋಗಿಕ ಪರೀಕ್ಷೆಗಳ ಆಧಾರದಲ್ಲಿ ಗೋಫರ್ ಹೇಳುವುದೇನೆಂದರೆ, ವಿಮಾ ಕಂಪನಿಗಳು ರೀವಾಕ್ ಯಂತ್ರವನ್ನು ತಮ್ಮ ವ್ಯಾಪ್ತಿಗೆ ಸೇರಿಸಿಕೊಂಡರೆ ಅದರಿಂದ ಇರುವ ಆರೋಗ್ಯದ ಲಾಭಗಳ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಸುಮಾರು $30,000 ಉಳಿತಾಯ ಮಾಡಬಹುದು. ಶಿಕಾಗೋ ಪುನರ್ವಸತಿ ಕೇಂದ್ರದ ತಜ್ಞ ಡಾಕ್ಟರ್ ಜಯರಾಮನ್ ಹಾಕಿದ ಲೆಕ್ಕಾಚಾರದ ಪ್ರಕಾರ ಇನ್ನೂ ಹೆಚ್ಚು ಉಳಿತಾಯವಾಗಬಹುದು. ಏಕೆಂದರೆ ಈ ಯಂತ್ರ ಬಳಸಿ ನಡೆಯುವ ರೋಗಿಗಳಿಗೆ ನಿಯಮಿತವಾಗಿ ವ್ಯಾಯಾಮವೂ ಆಗುವುದರಿಂದ ಅದರಿಂದ ಬೇರೆ ಬೇರೆ ರೀತಿಯ ಆರೋಗ್ಯ ಲಾಭಗಳಿವೆ. ವಿಮಾ ಕಂಪನಿಗಳು ರೀವಾಕ್ ಯಂತ್ರಕ್ಕೆ ವಿಮೆ ನೀಡತೊಡಗಿದರೆ ಅದರಿಂದ ಬಳಕೆದಾರರು ಹೆಚ್ಚಿ ಇಂತಹ ಯಂತ್ರಕ್ಕೆ ಇನ್ನಷ್ಟು ಸ್ಪರ್ಧಿಗಳು ಹುಟ್ಟಿಕೊಳ್ಳುವುದರಿಂದ ಕ್ರಮೇಣ ಬೆಲೆ ಕೂಡ ಕಡಿಮೆಯಾಗಬಹುದು ಎಂದು ಗೋಫರ್ ಮತ್ತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರ ಅಂಬೋಣ. ರೀವಾಕ್ ಯಂತ್ರ ಎಷ್ಟೇ ಪ್ರಸಿದ್ಧಿ ಪಡೆದಿದ್ದರೂ ಅಥವಾ ಅದು ಪಾರ್ಶ್ವವಾಯು ಪೀಡಿತರಲ್ಲಿ ತಾವು ಮತ್ತೆ ನಡೆಯಬಹುದು ಎಂಬ ಭರವಸೆ ಮೂಡಿಸಿದ್ದರೂ ಅದರಿಂದ ಇನ್ನೂ ಲಾಭ ಪಡೆಯಲು ಸಾಧ್ಯವಾಗದ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಅದನ್ನು ಕಂಡುಹಿಡಿದ ಡಾಕ್ಟರ್ ಆಮಿಟ್ ಗೋಫರ್. ಕುಳಿತೇ ಇರುವ ಕೊನೆಯ ಮನುಷ್ಯ. ನಾನು ಗೋಫರ್ನನ್ನು ಭೇಟಿ ಮಾಡಿದಾಗ ಎಲೆಕ್ಟ್ರಿಕ್ ವೀಲ್ ಚೇರ್ನಲ್ಲಿ ಕುಳಿತಿದ್ದ. ಉತ್ತರ ಇಸ್ರೇಲ್ನಲ್ಲಿರುವ ಅವನ ಆಫೀಸಿನ ಲಿಫ್ಟ್ನ ಪಕ್ಕ ನನ್ನ ಹಾಗೂ ಅವನ ಭೇಟಿಯಾಗಿತ್ತು. ನಿಧಾನವಾಗಿ ನನಗೆ ಶೇಕ್ ಹ್ಯಾಂಡ್ ನೀಡುವಷ್ಟು ಮಾತ್ರ ಅವನ ಕೈಗಳು ಚಲಿಸುತ್ತಿದ್ದವು. ಇದೊಂದು ಸರಳ ಕೆಲಸ ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಅವನು 100 ಗಂಟೆಗಳನ್ನು ವ್ಯಯಿಸಿದ್ದ. ಇನ್ನು ಫೋನ್ ಕರೆಗೆ ಉತ್ತರಿಸುವುದು ಹಾಗೂ ಟೈಪ್ ಮಾಡುವುದನ್ನು ಪುನಃ ಕಲಿಯುವುದಕ್ಕೆ ಎಷ್ಟು ಸಮಯ ಹಿಡಿದಿರುವುದೋ ಲೆಕ್ಕ ಹಾಕಿ. ಅವನು ಕಂಡುಹಿಡಿದ ರೀವಾಕ್ ಯಂತ್ರವನ್ನು ಬಳಸುವುದಕ್ಕೆ ರೋಗಿಗಳಿಗೆ ಸೊಂಟದ ಮೇಲಿನ ಭಾಗದ ಸಂಪೂರ್ಣ ಸ್ವಾಧೀನ ಇರಬೇಕಾಗುತ್ತದೆ. ಗೋಫರ್ಗೆ ಅದು ಇಲ್ಲ. 62 ವರ್ಷದ ಅವನು ಈಗ ದಢೂತಿಯಾಗಿದ್ದಾನೆ. ಏಕೆಂದರೆ ಅವನು ಇಡೀ ದಿನ ಕುಳಿತೇ ಇರುತ್ತಾನೆ. ಆದರೆ ನನ್ನನ್ನು ಕಚೇರಿಗೆ ಕರೆದುಕೊಂಡು ಹೋಗಿ ತನ್ನ ಆವಿಷ್ಕಾರದ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ವೈರ್ ಸುತ್ತಿದ ಕನ್ನಡಕದ ಹಿಂದಿನ ಕಣ್ಣುಗಳಲ್ಲಿರುವ ಅತ್ಯುತ್ಸಾಹ ನಮಗೇ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅವನ ಡೆಸ್ಕ್ನ ಹಿಂದೆ ಒಂದು ಫೋಟೋ ಇದೆ. ಅದರಲ್ಲಿ ಗೋಫರ್ ಹಾಗೂ ಅವನ ರೋಗಿಗಳು ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನಲ್ಲಿ ಅವನ ಕಂಪನಿ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದ ದಿನ ಜೊತೆಗೆ ನಿಂತು ವಿಕ್ಟರಿ ಪೋಸ್ ಕೊಟ್ಟಿರುವುದು. ನಾವು ಮಾತನಾಡುತ್ತಿರುವಾಗ ಒಬ್ಬ ವ್ಯಕ್ತಿ ಸರಸರನೆ ಒಳಗೆ ಬಂದ. ಅವನು ರೀವಾಕ್ ಯಂತ್ರ ಧರಿಸಿದ್ದ. ನಮ್ಮ ಕಣ್ಣೆದುರೇ ರೂಮ್ ತುಂಬಾ ಓಡಾಡಿದ. ಅವನ ಹೆಸರು ರ್ಯಾಡಿ ಕೈಫ್. ಅವನು ಹುಟ್ಟಿದ್ದು ಇಸ್ರೇಲ್ನ ಅರಬ್ ಡ್ರೂಜ್ ಹಳ್ಳಿಯ ಇಸ್ಫಿಯಾನಲ್ಲಿ. ಇಸ್ರೇಲಿ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು 1988ರ ಬೇಸಿಗೆಯಲ್ಲಿ ಸೇನೆಯಿಂದ ನಿವೃತ್ತಿಗೆ ಕೆಲವೇ ತಿಂಗಳಿರುವಾಗ ಅಪಘಾತಕ್ಕೆ ತುತ್ತಾದ. ಹಿಜ್ಬುಲ್ಲಾ ಗೆರಿಲ್ಲಾಗಳು ಅವನ ಮೇಲೆ ಗುಂಡಿನ ದಾಳಿ ನಡೆಸಿದ್ದರು.
ಲೆಬನಾನ್ನ ಹಳ್ಳಿಯೊಂದರಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾಗ ಈ ದಾಳಿ ಆಗಿತ್ತು. ರ್ಯಾಡಿ ಕೈಫ್ನ ಹೊಟ್ಟೆಗೆ ಗುಂಡು ಹೊಕ್ಕಿತ್ತು. ಪ್ರಜ್ಞೆ ತಪ್ಪುವುದಕ್ಕೂ ಮೊದಲು ನನ್ನ ಕತೆ ಮುಗಿಯಿತು ಎಂದೇ ಯೋಚಿಸಿದ್ದೆ. ದೇಹದ ಮಧ್ಯಭಾಗಕ್ಕೇ ಗುಂಡು ಬಿದ್ದಿತ್ತು. ನಾನು ಸಾಯುತ್ತೇನೆಂಬುದು ಮನಸ್ಸಿಗೆ ನಿಶ್ಚಿತವಾಗಿತ್ತು ಎಂದು ಈಗ ಅವನು ನೆನಪಿಸಿಕೊಳ್ಳುತ್ತಾನೆ. ಗುಂಡಿನ ಸುರಿಮಳೆ ನಡೆಯುತ್ತಿದ್ದಾಗಲೇ ಕೈಫ್ನ ಸಹೋದ್ಯೋಗಿ ಸೈನಿಕರು ಅವನನ್ನು ಹೆಲಿಕಾಪ್ಟರ್ನಲ್ಲಿ ಹೈಫಾದ ರ್ಯಾಂಬಾಮ್ ಆಸ್ಪತ್ರೆಗೆ ರವಾನಿಸಿದರು. 19 ದಿನಗಳ ಕಾಲ ಅವನು ಹೇಗೋ ಜೀವ ಹಿಡಿದುಕೊಂಡು ಪ್ರಜ್ಞೆಯಿಲ್ಲದೆ ಮಲಗಿದ್ದ. ನಂತರ ಕೋಮಾದಿಂದ ಎದ್ದಾಗ ಅವನಿಗೆ ದೇಹದ ಅಂಗಾಂಗಗಳನ್ನು ಅಲುಗಾಡಿಸಲು ಆಗುತ್ತಿರಲಿಲ್ಲ. ಅವನು ನಡೆದಾಡುವ ದಿನಗಳು ಮುಗಿದವು ಎಂದು ವೈದ್ಯರು ಹೇಳಿದ್ದರು. ಗೋಫರ್ನಂತೆ ಕೈಫ್ ಕೂಡ ಖಿನ್ನತೆಗೆ ಜಾರಿದ್ದ. ಇಡೀ ದಿನ ಗಾಲಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು. ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅದರಿಂದ ನೊಂದು 2 ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ದ. ನಂತರ ಮನೆಯವರು ಹಾಗೂ ಸ್ನೇಹಿತರು ಧೈರ್ಯ ತುಂಬಿದ್ದರಿಂದ ಬದುಕಲು ನಿರ್ಧಾರ ಮಾಡಿದ. ದೇಹದ ಸ್ಥಿತಿಯಲ್ಲಿ ಏನಾದರೂ ಸುಧಾರಣೆ ಆದೀತೇ ಎಂದು ಫಿಸಿಯೋಥೆರಪಿಗೆ ಹೋದ. ನಂತರ ದೈಹಿಕ ಪುನರುಜ್ಜೀವನ ಕೇಂದ್ರಕ್ಕೂ ಹೋದ. ಅಲ್ಲಿ ಅವನಿಗೆ ಬೇರೇನೂ ಪ್ರಯೋಜನವಾಗದಿದ್ದರೂ ಮನಸ್ಸು ಗಟ್ಟಿಯಾಯಿತು. ಜೀವಿಸುವ ಉತ್ಸಾಹ ಬಂತು. ನಂತರದ ಕೆಲ ವರ್ಷಗಳಲ್ಲಿ ಮದುವೆ ಆಯಿತು. 4 ಮಕ್ಕಳು ಹುಟ್ಟಿದರು. 2007ರಲ್ಲಿ ಟೆಲ್ ಹಶೋಮರ್ ಪುನರುಜ್ಜೀವನ ಕೇಂದ್ರದಲ್ಲಿ ಅವನಿಗೆ ಗೋಫರ್ನ ಪರಿಚಯ ಆಯಿತು. ಇಬ್ಬರೂ ಬಹುಬೇಗ ಸ್ನೇಹಿತರಾದರು. ಮೊದಲ ಮಾತುಕತೆಯಲ್ಲೇ ಗೋಫರ್ ಅವನಿಗೆ ತಾನು ಕಂಡುಹಿಡಿದ ರೀವಾಕ್ ಯಂತ್ರದ ಬಗ್ಗೆ ಹೇಳಿ ಪಾರ್ಶ್ವವಾಯು ಪೀಡಿತರು ಅದನ್ನು ಬಳಸಿ ನಡೆಯಬಹುದು ಎಂದು ಭರವಸೆ ತುಂಬಿದ್ದ. ನಾನು ಮತ್ತೆ ಎದ್ದು ನಿಲ್ಲುತ್ತೇನೆಂಬ ಯಾವುದೇ ನಂಬಿಕೆ ನನಗೆ ಇರಲಿಲ್ಲ. ಹೀಗಾಗಿ ಗೋಫರ್ ಹೇಳಿದ್ದನ್ನು ಮೊದಲಿಗೆ ನಂಬಿರಲಿಲ್ಲ. ಆದರೆ ಒಮ್ಮೆ ಅದನ್ನು ಟ್ರೈ ಮಾಡಿ ನೋಡಿದ ಮೇಲೆ ನನಗೆ ಅಚ್ಚರಿಯಾಗಿತ್ತು. ಆಗ ನನ್ನ ಮಗಳಿಗೆ 3 ವರ್ಷ. ನಾನು ರೀವಾಕ್ ಯಂತ್ರ ಧರಿಸಿ ಎದ್ದು ನಿಂತಿದ್ದನ್ನು ನೋಡಿ ಅವಳು, ಅಪ್ಪ ನೀನೀಗ ಎತ್ತರವಾಗಿದ್ದೀಯಾ ಅಂದಿದ್ದಳು. ನನಗೆ ಆದ ಖುಷಿಗೆ ಪಾರವೇ ಇರಲಿಲ್ಲ ಎಂದು ಕೈಫ್ ನೆನಪಿಸಿಕೊಳ್ಳುತ್ತಾನೆ. ಇಂದು ಉತ್ತರ ಇಸ್ರೇಲ್ನ ಕಾರ್ಮೀಲ್ನಲ್ಲಿ ಕೈಫ್ ತನ್ನ ಹೆಂಡತಿ ಮಕ್ಕಳ ಜೊತೆ ವಾಸಿಸುತ್ತಿದ್ದಾನೆ. ತಾನು ಇನ್ನಾವತ್ತೂ ಮಾಡಲು ಸಾಧ್ಯವೇ ಇಲ್ಲ ಎಂದುಕೊಂಡಿದ್ದ ಅನೇಕ ಕೆಲಸಗಳನ್ನು ಅವನು ಇಂದು ಮಾಡುತ್ತಾನೆ. ಸ್ಕೂಬಾ ಡೈವಿಂಗ್ ಕೋರ್ಸ್ ಪೂರ್ಣಗೊಳಿಸಿದ್ದಾನೆ. ಕುರ್ಚಿಯ ರೀತಿಯ ಸಲಕರಣೆ ಬಳಸಿ ಸ್ಕೀಯಿಂಗ್ ಕೂಡ ಮಾಡಿದ್ದಾನೆ. ರೀವಾಕ್ನಿಂದಾಗಿ ನಾನು ಮೊದಲಿಗಿಂತ ಹೆಚ್ಚು ಆರೋಗ್ಯವಾಗಿದ್ದೇನೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಈ ಯಂತ್ರ ಇಲ್ಲದಿದ್ದರೆ ನನ್ನ ಬದುಕು ಹೇಗಿರುತ್ತಿತ್ತೋ ಎನ್ನುತ್ತಾನೆ ಕೈಫ್. ಕೈಫ್ ಭೇಟಿಯ ನಂತರ ಒಂದು ದಿನ ಮತ್ತೆ ಗೋಫರ್ನನ್ನು ಭೇಟಿ ಮಾಡಿದ್ದೆ. ಕೈಫ್ ಇಸ್ರೇಲ್ನಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ವಿದೇಶಗಳಲ್ಲೇ ಕಾಲ ಕಳೆಯುತ್ತಾನೆಂದು ಗೋಫರ್ ಹೇಳಿದ. ಅವನು ಈಗ ರೀವಾಕ್ ಯಂತ್ರದ ರಾಯಭಾರಿಯಂತೆ ಆಗಿಬಿಟ್ಟಿದ್ದಾನಂತೆ. ಅರಬ್ ವ್ಯಕ್ತಿಯೊಬ್ಬ ಇಸ್ರೇಲಿ ಆವಿಷ್ಕಾರವೊಂದನ್ನು ಹೊಗಳುತ್ತಾ ಜಗತ್ತು ಸುತ್ತುವುದು ಫ್ಯಾಂಟಸಿಯಂತೆ ಕಾಣುವುದಿಲ್ಲವೇ? ಆದರೆ ರೀವಾಕ್ಗಾಗಿ ಕೈಫ್ ಮಾತ್ರವಲ್ಲ, ಇನ್ನೂ ಹಲವು ಅರಬ್ಬರು ಕೆಲಸ ಮಾಡುತ್ತಿದ್ದಾರೆ. ಪಾರ್ಶ್ವವಾಯು ಪೀಡಿತರು ನಡೆಯುವಂತೆ ಮಾಡುವುದು ಮುಖ್ಯವೇ ಹೊರತು ಮುಸ್ಲಿಮರು ಹಾಗೂ ಯಹೂದಿಗಳು ಒಂದೇ ಕಡೆ ಶಾಂತಿಯುತವಾಗಿ ಕೆಲಸ ಮಾಡುತ್ತಾರೆಂಬುದು ದೊಡ್ಡ ವಿಷಯವಾಗಬಾರದು ಎನ್ನುತ್ತಾನೆ ಗೋಫರ್. ಗೋಫರ್ ಇವತ್ತಿಗೂ ತಾನು ಮತ್ತೆ ನಡೆಯುತ್ತೇನೆ ಎಂಬ ಕನಸು ಕಾಣುವುದನ್ನು ಬಿಟ್ಟಿಲ್ಲ. ಏಕೆಂದರೆ ಅವನ ಸಂಶೋಧನೆ ನಿರಂತರವಾಗಿ ಮುಂದುವರಿದಿದೆ. ನಾನು ಅವನ ಆಫೀಸ್ನಿಂದ ಹೊರಡುವ ಮುನ್ನ ತಾನು ಆವಿಷ್ಕರಿಸಿದ ಅಪ್ ಅಂಡ್ ರೈಡ್ ಎಂಬ ಹೊಸ ಯಂತ್ರವನ್ನು ಗೋಫರ್ ತೋರಿಸಿದ. ಅದು ಸೆಗ್ವೇ ಯಂತಹ ಯಂತ್ರ. ಪಾರ್ಶ್ವವಾಯು ಪೀಡಿತರು ಎದ್ದು ನಿಂತು ಅದರ ಮೇಲೆ ಸಂಚರಿಸಬಹುದು. 2 ತಿಂಗಳ ನಂತರ ಗೋಫರ್ ಈ ಹೊಸ ಯಂತ್ರವನ್ನು ತನ್ನ ಮನೆಯ ಹೊರಗೆ ಯೋಕ್ನೀಮ್ನಲ್ಲಿ ಪ್ರಾಯೋಗಿಕವಾಗಿ ಪರೀಕ್ಷಿಸಿದ್ದಾನೆ. 18 ವರ್ಷದಲ್ಲಿ ಅವನು ಎದ್ದು ನಿಂತಿದ್ದು ಅದೇ ಮೊದಲು.